ನಿಮ್ಗೆ ಏನಾದರೂ ಮದುವೆ ಫಂಕ್ಷನ್ಸ್ ಏನಾದರೂ ಇದೆಯಾ, ಒಂದೇ ವಾರದಲ್ಲಿ ಫೇಸು ಬ್ರೈಟ್ ಆಗಬೇಕು ಹಾಗೆ ಟೋನಿಂಗ್ ಆಗಬೇಕು ಅನಿಸ್ತಿದೆಯಾ? ಈ ಟ್ರಿಕ್ನ ಹಾಗೆ ಈ ಜ್ಯೂಸ್ನ ನೀವು ಟ್ರೈ ಮಾಡೋದ್ರಿಂದ 100% ಸೊಲ್ಯೂಷನ್ ಆಗುತ್ತೆ, ಸ್ಕಿನ್ ಲೈಟ್ನಿಂಗ್ ಆಗುತ್ತೆ. ಬೀಟ್ರೂಟ್ ಜ್ಯೂಸ್ ಕುಡಿಯೋದ್ರಿಂದ ಸ್ಕಿನ್ನ ಮಿರಾಕಲ್ ಹಾಗೆ ಚೇಂಜ್ ಮಾಡುತ್ತೆ. ಡೈಲಿ ಒಂದೊಂದು ಗ್ಲಾಸ್ ಬೀಟ್ರೂಟ್ ಜ್ಯೂಸ್ ಕುಡಿಯೋದ್ರಿಂದ ನಮ್ಮ ಸೌಂದರ್ಯ ಕೂಡ ಜಾಸ್ತಿ ಆಗುತ್ತೆ. ಕುಡಿಯೋದ್ರಿಂದ ನ್ಯಾಚುರಲ್ ಆಗಿ ನಮಗೆ ವಯಸ್ಸಾಗೋದು ಕಮ್ಮಿ ಆಗೋದ್ರ ಜೊತೆಗೆ ಫೈನ್ ಲೈನ್ಸ್ ಎಲ್ಲ ಕಮ್ಮಿ ಆಗುತ್ತೆ, ಪಿಂಪಲ್ಸ್ ಕಮ್ಮಿ ಆಗೋದ್ರ ಜೊತೆಗೆ ನಮ್ಮ ಸ್ಕಿನ್ ಎಲ್ಲ ಲೈಟ್ ಆಗುತ್ತೆ, ಮೊಡವೆ ಕಲೆಗಳು ಹಾಗೆ ಕಪ್ಪು ಕಲೆಗಳು ಏನೇ ಇದ್ರೂ ಕಮ್ಮಿ ಆಗುತ್ತೆ, ಸ್ಪೆಷಲಿ ಡಾರ್ಕ್ ಸರ್ಕಲ್ ಕಮ್ಮಿ ಆಗುತ್ತೆ. ಡ್ರೈ ಸ್ಕಿನ್ಗೆ ಮಾಯಶ್ಚರೈಸರ್ ಆಗಿ ಕೂಡ ವರ್ಕ್ ಮಾಡುತ್ತೆ. ನಮ್ಮ ಮುಖದ ಹಂದ ಹೆಚ್ಚಾಗಲು ದಿನಕ್ಕೆ 1 ಕ್ಯಾರೆಟ್ ತಿನ್ಬೇಕಾಗತ್ತೆ. ಕ್ಯಾರೆಟ್ ಅಲ್ಲಿ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ನಮ್ಮ ಸ್ಕಿನ್ ನ ಕೊಲೇಜ್ನ ಪ್ರೊಡ್ಯೂಸ್ ಮಾಡೋಕ್ಕೆ ಇದು ಹೆಲ್ಪ್ ಆಗುತ್ತೆ. ಹಾಗೆ ಇದು ನಮ್ಮ ಸ್ಕಿನ್ನ ಯಾವಾಗಲೂ ಹೈಡ್ರೇಟ್ ಆಗಿ ಇಟ್ಕೊಂಡು ಸಾಫ್ಟ್ ಆಗಿ ಮಾಡುತ್ತೆ. ಡೆಡ್ ಸ್ಕಿನ್ ಎಲ್ಲ ತೆಗೆದಾಕಿ ನ್ಯೂ ಸೆಲ್ನ ರಿಪೇರ್ಸ್ ಮಾಡುತ್ತೆ. ಹಾಗೆ ನಮ್ಮ ಸ್ಕಿನ್ ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ಬಂದು ಈ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪು. ಈ ಕೊತ್ತಂಬರಿ ಸೊಪ್ಪನ್ನ ನಮ್ಮ ಬೆಸ್ಟ್ ಸ್ಕಿನ್ ಎಕ್ಸ್ಫೋಲಿಯೇಟರ್ ಅಂತಾನೆ ಕರೀತಾರೆ. ಈ ಜ್ಯೂಸ್ ಕುಡಿಯೋದ್ರಿಂದ ಡೆಡ್ ಸ್ಕಿನ್ ಎಲ್ಲ ತೆಗೆದಾಕೋದ್ರ ಜೊತೆಗೆ ಈ ಬ್ಲಾಕ್ ಹೆಡ್ಸ್ ಏನಿರುತ್ತೆ ಹಾಗೆ ಈ ಬ್ಲಾಕ್ ಮಾರ್ಕ್ಸ್ ಏನಿರುತ್ತೆ ಅದನ್ನ ಕಂಪ್ಲೀಟ್ ಆಗಿ ಕಮ್ಮಿ ಆಗುತ್ತೆ. ಕೊತ್ತಂಬರಿ ಸೊಪ್ಪನ್ನ ನಮಗೆ ಒಂದು ಸ್ಕಿನ್ ನ ಮಾಂತ್ರಿಕ ಅಂತಾನೆ ಕರೀತಾರೆ. ಇದನ್ನ ಹಸಿಯಾಗಾದ್ರೂ ತಿನ್ಬೋದು, ಹಾಗೆ ಜ್ಯೂಸ್ ಮಾಡಿ ಕೂಡ ಕುಡಿಬಹುದು. ಜ್ಯೂಸ್ ಕುಡಿಯೋದ್ರಿಂದ ನಮ್ಮ ಸ್ಕಿನ್ ಸುಕ್ಕಾಗದಂತೆ ನೋಡ್ಕೊಳ್ಳುತ್ತೆ. ಹಾಗೆ ಈ ಬ್ಲಾಕ್ ಹೆಡ್ಸ್ ಹಾಗೆ ವೈಟ್ ಹೆಡ್ಸ್ ಪ್ರಾಬ್ಲಮ್ ಯಾರ್ಯಾರಿಗೆ ಇರುತ್ತೆ ಕಂಪ್ಲೀಟ್ ಆಗಿ ಸಾಲ್ವ್ ಆಗುತ್ತೆ. ಎಸ್ಪೆಷಲಿ ಆಯಿಲ್ ಸ್ಕಿನ್ ಯಾರಿಗಿರುತ್ತೆ ಅದು ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ ಅಂತ ಹೇಳ್ತಾರೆ. ಪಿಂಪಲ್ಸ್, ಬ್ಲಾಕ್ ಮಾರ್ಕ್, ವೈಟ್ ಹೆಡ್ಸ್, ಬ್ಲಾಕ್ ಹೆಡ್ಸ್ ಎಲ್ಲ ನೀಟಾಗಿ ಕ್ಲಿಯರ್ ಆಗುತ್ತೆ. ಯಾವುದೇ ತರ ಕ್ರೀಮ್ನ ಅಥವಾ ಯಾವುದೇ ತರ ನಾವು ಮೆಡಿಸಿನ್ಸ್ನ ಸ್ಕಿನ್ ಮೇಲೆ ಹಚ್ಕೊಂಡ್ರೆ ಯಾವುದೇ ತರ ಬೆನಿಫಿಟ್ ಸಿಗೋದಿಲ್ಲ. ನಮ್ಮ ದೇಹದ ಒಳಗಡೆಯಿಂದ ಹೋದ್ರೆ ಮಾತ್ರ ನಮ್ಮ ಸ್ಕಿನ್ ಹೈಡ್ರೇಟ್ ಆಗಿದ್ದು ನಮ್ಮ ಸ್ಕಿನ್ ಫುಲ್ ಹೆಂಗಾಗಿ ಕಾಣಿಸೋದು. ಹೇಳ್ತಾ ಇರೋದು ಈ ತರಕಾರಿಗಳಿಗೆ ಮಾತ್ರ. ಆಯಿಲ್ ಸ್ಕಿನ್ ಇರೋರಿಗೆ ಏನ್ ಹಚ್ಚಿದ್ರು ಏನ್ ಮಾಡ್ಕೊಂಡ್ರು ಕಂಪ್ಲೀಟ್ ಆಗಿ ಆಯಿಲ್ ರಿಲೀಸ್ ಆಗ್ತಾನೆ ಇರುತ್ತೆ. ಅವ್ರಿಗೆ ಇದು ಬೆಸ್ಟ್ ಮೆಡಿಸಿನ್ಸ್ ಅಂತ ಹೇಳ್ಬೋದು. ಈ ಸೌತೆಕಾಯಿನ ಜ್ಯೂಸ್ ಮಾಡ್ಕೊಂಡು ನೀವು ಕುಡಿಯೋದ್ರಿಂದ ಕಂಪ್ಲೀಟ್ ಆಗಿ ನಿಮಗೆ ಆಯಿಲ್ ಸ್ಕಿನ್ ಕಮ್ಮಿ ಆಗ್ತಾ ಬರುತ್ತೆ. ಹಾಗೆ ಆಯಿಲ್ ಸಕ್ರೀಟ್ ಆಗೋದು ಕಮ್ಮಿ ಆಗುತ್ತೆ. ಫೇಸ್ ಅಲ್ಲಿ ಆಯಿಲ್ ಎಲ್ಲಿಂದ ಬರುತ್ತೆ ಅಂದ್ರೆ ಈ ಓಪನ್ ಪೋರ್ಸ್ ಇರುತ್ತಲ್ಲ, ಈ ಓಪನ್ ಪೋರ್ಸ್ ಇಂದ ನಮಗೆ ಆಯಿಲ್ ಬರ್ತಾ ಇರುತ್ತೆ, ಅಂದ್ರೆ ಆಯಿಲ್ ಸಕ್ರೇಟ್ ಆಗ್ತಾ ಇರುತ್ತೆ. ಈ ಸೌತೆಕಾಯಿ ನಾವು ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಆ ರಂಧ್ರಗಳು ಏನಿರುತ್ತೆ ಅಂದ್ರೆ ಓಪನ್ ಫೋರ್ಸ್ ಏನಿರುತ್ತೆ ಅದು ಕಂಪ್ಲೀಟ್ ಆಗಿ ಕಮ್ಮಿ ಆಗ್ತಾ ಬರುತ್ತೆ. ಅದರಿಂದ ಆಯಿಲ್ ಸಕ್ರೇಟ್ ಆಗೋದು ಕೂಡ ಕಮ್ಮಿ ಆಗುತ್ತೆ. ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ನಮ್ಮ ಸ್ಕಿನ್ ಕೂಡ ಹೈಡ್ರೇಟ್ ಆಗಿ ತುಂಬಾ ಬ್ರೈಟ್ ಆಗುತ್ತೆ. ಸ್ಕಿನ್ ಟ್ಯಾನ್ ಹಾಗೆ ಸ್ಕಿನ್ ಬರ್ನ್ ಆಗಿದ್ರು ಕೂಡ ಇದು ಮಿರಾಕಲ್ ಆಗಿ ವರ್ಕ್ ಮಾಡುತ್ತೆ. ಇದು ಕುಡಿಯೋದ್ರಿಂದ ನಮ್ಮ ಸ್ಕಿನ್ ಅಲ್ಲಿ ಏನಾಗುತ್ತೆ, ಈ ಮೊಡವೆಗಳು, ಪಿಂಪಲ್ಸ್ ಏನೇ ಇದ್ರು ಇದು ಕಂಪ್ಲೀಟ್ ಆಗಿ ಕಮ್ಮಿ ಆಗುತ್ತೆ. ನಮ್ಮ ಸ್ಕಿನ್ ಯಾವಾಗ್ಲೂ ಹೈಡ್ರೇಟ್ ಆಗಿ ಇಟ್ಟಿರುತ್ತೆ. ಹಾಗೆ ಬಿಟಾ ಗ್ರೌಂಡ್, ಈ ಆಗ್ಲೆಕಾಯಿ ಅಂತ ನಾವು ನೋಡೋದೇ ಬೇಡ, ಹೆಸರು ಕೇಳಿದ ತಕ್ಷಣ ನಮಗೆ ಒಂಥರ ವಾಂತಿ ಬಂದಂಗೆ ಆಗ್ತಾ ಇರುತ್ತೆ ಕೆಲವರಿಗೆ. ಆದರೆ ಈ ಆಗ್ಲೆಕಾಯಲ್ಲಿ ಇರೋಷ್ಟು ವೈಟಮಿನ್ಸ್ ಹಾಗೆ ಪ್ರೋಟೀನ್ಸ್ ನಮಗೆ ಸ್ಕಿನ್ಗೆ ಏನು ಬೇಕೋ ಅದು ತುಂಬ ಹೇರಳವಾಗಿರುತ್ತೆ ಇದರಲ್ಲಿ. ಇದು ಬ್ಲಡ್ ಪ್ಯೂರಿಫೈ ಮಾಡೋದ್ರಿಂದ ನಮ್ಮ ಸ್ಕಿನ್ಗೆ ಯಾವುದೇ ಥರ ಮೊಡವೆ ಆಗಲಿಕ್ಕೆ ಬಿಡೋದಿಲ್ಲ. ಹಾಗೆ ಮೊಡವೆ ಆಗಿದ್ರು ಕೂಡ ಆ ಮೊಡವೆ ಕಲೆಗಳು ಕೂಡ ಇಮಿಡಿಯೇಟ್ಲಿ ಹೋಗುತ್ತೆ. ಇದನ್ನ ನಿಯಮಿತವಾಗಿ ಕುಡೋದ್ರಿಂದ ನಮಗೆ ಆಂಟಿ ಏಜಿಂಗ್ ಆಗಿ ವರ್ಕ್ ಮಾಡೋದ್ರ ಜೊತೆಗೆ ನಮ್ಮ ಸ್ಕಿನ್ ಬ್ರೈಟ್ ಆಗುತ್ತೆ. ಹಾಗೆ ಸುಕ್ಕುಗಳು ಕೂಡ ಕಮ್ಮಿ ಆಗುತ್ತೆ. ಸೋರೆಕಾಯಿ ಜ್ಯೂಸ್ನ ಬೆಳಗ್ಗೆ ನಾವು ಕುಡಿಯೋದ್ರಿಂದ ನಮ್ಮ ಸ್ಕಿನ್ನ ಹೈಡ್ರೇಟ್ ಆಗಿ ಮಾಡೋದ್ರ ಜೊತೆಗೆ ಯಾವುದೇ ಥರ ಪಿಂಪಲ್ಸ್ ಆಗ್ಲಿಕ್ಕೆ ಬಿಡೋದಿಲ್ಲ. ಈ ಜ್ಯೂಸ್ ಕುಡಿಯೋದ್ರಿಂದ ನಮ್ಮ ಸ್ಕಿನ್ ಕ್ಲಿಯರ್ ಆಗೋದ್ರ ಜೊತೆಗೆ ಸಾಫ್ಟ್ ಆಗುತ್ತೆ. ಸೋರೆಕಾಯಿ ಜ್ಯೂಸ್ ಮಾಡ್ಕೊಂಡು ಕುಡಿಬಹುದು, ಇಲ್ಲ ಸೋರೆಕಾಯಿನ ಪೇಸ್ಟ್ ಮಾಡಿ ನಾವು ಮುಖಕ್ಕೆ ಹಚ್ಕೊಂಡ್ರು ಕೂಡ ಎಲ್ಲಿ ಮೊಡವೆ ಇರುತ್ತೋ ಅಲ್ಲಿ ಹಚ್ಚೋದ್ರಿಂದ ಕಂಪ್ಲೀಟ್ ಆಗಿ ಮೊಡವೆ ಕಮ್ಮಿ ಆಗೋದ್ರ ಜೊತೆಗೆ ನಮಗೆ ಏನು ಬ್ಲಾಕ್ ಡಾಟ್ಸ್ ಇರುತ್ತೆ ಅದು ಕಮ್ಮಿ ಆಗುತ್ತೆ. ಹಾಗೆ ಬ್ಲಾಕ್ ಹೆಡ್ಸ್ ಕೂಡ ಕಮ್ಮಿ ಆಗುತ್ತೆ. ಹಾಗೆ ನ್ಯಾಚುರಲ್ ಆಗಿ ವೈಟ್ನಿಂಗ್ ಆಗುತ್ತೆ ನಮ್ಮ ಸ್ಕಿನ್. ಇದು ನಮ್ಮ ಕೊಲಾಜಿನ್ ಪ್ರೊಡಕ್ಷನ್ ಜಾಸ್ತಿ ಮಾಡೋದ್ರಿಂದ ಸ್ಕಿನ್ ಟೈಟ್ ಆಗೋದ್ರ ಜೊತೆಗೆ ತುಂಬಾ ಹೆಲ್ದಿ ಆಗಿರುತ್ತೆ. ರಿಂಕಲ್ಸ್ ಕೂಡ ಕಮ್ಮಿ ಆಗೋದ್ರ ಜೊತೆ ಡೆಡ್ ಸ್ಕಿನ್ ಎಲ್ಲ ಕಮ್ಮಿ ಆಗುತ್ತೆ. ಇದರಲ್ಲಿ ನ್ಯಾಚುರಲ್ ಆಗಿ ವಾಟರ್ ಕಂಟೆಂಟ್ ಜಾಸ್ತಿ ಆಗಿರೋದ್ರಿಂದ ನಮ್ಮ ಸ್ಕಿನ್ನ ಹೈಡ್ರೇಟ್ ಆಗಿ ಇಡೋದ್ರ ಜೊತೆಗೆ ನ್ಯಾಚುರಲ್ ಆಗಿ ಸ್ಕಿನ್ ವೈಟ್ನಿಂಗ್ ಆಗುತ್ತೆ. ಇದಂತೂ 100% ಪಕ್ಕ. ಕಡೆಯದಾಗಿ ಬಂದು ಈ ಟೊಮೆಟೊ ಜ್ಯೂಸ್. ನಮ್ಮ ಸ್ಕಿನ್ ಬ್ಯೂಟಿನೆಸ್ಗೋಸ್ಕರ ನಾವು ₹1000 ದಂಡ ಮಾಡ್ತಾ ಇರ್ತೀವಿ. ಅದೇ ಬದಲು ಈ ಟೊಮೆಟೊ ಜ್ಯೂಸ್ ನಾವು ಮಾಡ್ಕೊಂಡು ಕುಡಿಯೋದ್ರಿಂದ ನಮಗೆ ಇನ್ಸ್ಟೆಂಟ್ ಆಗಿ ನಮ್ಮ ಸ್ಕಿನ್ ಗ್ಲೋ ಆಗೋದ್ರ ಜೊತೆಗೆ ಬೇಗ ನಮ್ಮ ಸ್ಕಿನ್ ಹಾಗೆ ಹೈಡ್ರೇಟ್ ಆಗಿರುತ್ತೆ. ಯಾಕೆಂದರೆ ಇದರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ನಮ್ಮ ಸ್ಕಿನ್ನ ಲೈಟ್ ಮಾಡುತ್ತೆ. ಹಾಗೆ ನಮ್ಮ ಸ್ಕಿನ್ ಟೋನ್ ಕೂಡ ಚೇಂಜ್ ಆಗುತ್ತೆ. ಸ್ಕಿನ್ ಬರ್ನ್, ಸ್ಕಿನ್ ಟ್ಯಾನ್ಸ್ ಏನೇ ಆಗಿದ್ರು ಕೂಡ ಈ ಟೊಮೆಟೊ ಜ್ಯೂಸ್ ಕುಡಿಯೋದ್ರಿಂದ ಇನ್ಸ್ಟೆಂಟ್ ಆಗಿ ನಮ್ಮ ಸ್ಕಿನ್ನ ಲೈಟ್ ಆಗಿ ಕಮ್ಮಿ ಆಗುತ್ತಂತೆ. ಇದಕ್ಕೆ ಸ್ವಲ್ಪ ಜೇನುತುಪ್ಪ ನಾವು ಮಿಕ್ಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಓಪನ್ ಫೋರ್ಸ್ ಏನಿರುತ್ತೆ ಅದು ಕಂಪ್ಲೀಟ್ ಆಗಿ ಕಮ್ಮಿ ಆಗ್ತಾ ಬರುತ್ತೆ ಅಂತೆ. ಹಾಗೆ ಇದು UV ಪ್ರೊಟೆಕ್ಟಿವ್ ಆಗಿ ಕೂಡ ವರ್ಕ್ ಮಾಡುತ್ತೆ. ಜ್ಯೂಸ್ ಮಾಡ್ಕೊಂಡಾದ್ರೂ ಕುಡಿಬಹುದು ಅಥವಾ ಪೇಸ್ಟ್ ಮಾಡಿ ಫೇಸ್ಗಾದ್ರೂ ಹಚ್ಕೋಬಹುದು. 100% ಯೂಸ್ಫುಲ್ ಆಗಿದೆ.